another day, another video. ನಾವಿವತ್ತು ನಮ್ಮ ಮನೆಯಲ್ಲಿ ಲಸಾನ್ಯಾ ಕುಕ್ ಮಾಡ್ತಾ ಇದ್ದೀವಿ. ನನ್ನ ಕೈಲಿ ಮಾಡಿಸ್ತಾ ಇದೀಯ ಇವನ್ನೆಲ್ಲ. I think this is our second cooking video. First cooking video ಬಂದು ಪೆಪ್ಪರ್ ಚಿಕನ್. ನೀವು ಇನ್ನೂ ನೋಡಿಲ್ಲ ಅಂದರೆ ಆ ವಿಡಿಯೋನ ಹೋಗಿ ನೋಡಿ. ಪೆಪ್ಪರ್ ಚಿಕನ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸಿದ್ದೀವಿ. ಇವತ್ತಿನ ವಿಡಿಯೋನಲ್ಲಿ ನಾವು ಲಸಾನ್ಯಾನ ಹೇಗೆ ಮಾಡ್ತೀವಿ ಅನ್ನೋದನ್ನು ತೋರಿಸ್ತೀವಿ. ಟುಡೇ ವಿ ಆರ್ ಕುಕಿಂಗ್ ಬಟರ್ ಚಿಕನ್ ಲಸಾನ್ಯಾ. ನಾನಲ್ಲ, ನನ್ನ ಹಸ್ಬೆಂಡ್ ಕುಕ್ ಮಾಡ್ತಾ ಇದ್ದಾನೆ. ಆ್ಯಂಡ್ ಹಿ ಕುಕ್ಸ್ ದ ಬೆಸ್ಟ್ ಬಟರ್ ಚಿಕನ್ ಲಸಾನ್ಯಾ. ಸೊ ಐ ಶೋ ಯು ಗೈಸ್ ಹೌ ವಿ ಆರ್ ಡೂಯಿಂಗ್ ಇಟ್. ಆ್ಯಂಡ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ, ನಾನು ವಾರ್ಸೋ ಪೋಲ್ಯಾಂಡಿಂದ ಟ್ರಾವೆಲ್ ಎಕ್ಸ್ಪೀರಿಯನ್ಸ್, ಲೈಫ್ ಸ್ಟೈಲ್ ಹಾಗೂ ಇನ್ಫಾರ್ಮೇಟಿವ್ ವಿಡಿಯೋಸ್ನ ಮಾಡ್ತೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. Let's go to the kitchen. ಓಕೆ ಬೇಬ್. ಸೊ ಇವಾಗ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅನ್ನೋದನ್ನು ಹೇಳು. ಚಿಕನ್ ಮ್ಯಾರಿನೇಟೆಡ್. ಏನೇನು ಹಾಕಿದೆ ಚಿಕನ್ ಮ್ಯಾರಿನೇಷನ್ಗೆ? ಸಾಲ್ಟ್, ಅರ್ಶಿನ ಮತ್ತು ಚಿಲ್ಲಿ, ಗ್ರೀನ್ ಚಿಲ್ಲಿ ಜಸ್ಟ್ ಒಂದು ಹಾಕಿದ್ದೀನಿ. ಚಂದ್ರಗೆ ಒಂದು ಬಣ್ಣ ಹಾಕಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಜಸ್ಟ್ ಶುಂಠಿ ಬೆಳ್ಳುಳ್ಳಿನ ಚೆನ್ನಾಗಿ ಮಿನ್ಸ್ ಮಾಡಾಕಿನ ಅದನ್ನು. ಅಷ್ಟೇನಾ? ಬಿಟ್ಟು ಖಾರದ ಪುಡಿ, ಉಪ್ಪು ಆಫ್ಕೋರ್ಸ್. ಓಕೆ, ಅಷ್ಟೇ ರೆಡಿ ಮಾಡ್ಕೊಂಡಿರೋದು. ಅದಾದ್ಮೇಲೆ ಇದು ಆಲೂಗೆಡ್ಡೆನ ಸ್ಲೈಸ್. ಬೇರೆ ಇದಕ್ಕೆ ಲಸಾನ್ಯಾಗಲ್ಲ ಅದು. ಹೌದಾ? ಓಕೆ, ನಾನು ಲಸಾನ್ಯಾಗೆ ಅನ್ಕೊಂಡೆ. ಓಕೆ, ಇವಾಗ ಇದು ಗ್ರೈಂಡ್ ಮಾಡೋದಕ್ಕೆ ಆನಿಯನ್, ಟೊಮ್ಯಾಟೊ, ಫ್ರೈ ಮಾಡಿ. ಆಮೇಲೆ ಇದು ಏನಿದು ದಿಸ್ ಗ್ರೀನ್? ಅದು ಹಲಪಿನೋ, ಅದು ಮೇಲ್ಗಡೆ ಕೊನೆಗೆ ಬೇಕ್ ಮಾಡಬೇಕು. ಓಕೆ, jalapeno and loads of cheese. ನಮ್ಮನೆ ಬಟರ್ ಚಿಕನ್ಗೆ ಲಾಟ್ಸ್ ಆಫ್ ಬಟರ್. ಎಲ್ಲರ ಮನೆ ಬಟರ್ ಚಿಕನ್ಗೂ ಲಾಟ್ಸ್ ಆಫ್ ಬಟರ್. ಆಗ್ತದೆ ವಿಡಿಯೋ ರೆಕಾರ್ಡ್ ಮಾಡ್ತೀನಿ. ಸಾಕ ಎಷ್ಟು? ನನ್ನ ಕೈಲಿ ಮಾಡಿಸ್ತಾ ಇದೆಯಾ ಇವನ್ನೆಲ್ಲ? ನಾನೇ ಮಾಡ್ತೀನಿ. ನಾನು ವಿಡಿಯೋ ಶೂಟ್ ಮಾಡಕ್ ಬಂದಿರೋದಕ್ಕೆ. ಸ್ವಲ್ಪ ಅರ್ಶಿನ. ಇದನ್ನೆಲ್ಲ ರುಬ್ತೀಯಾ ಆಮೇಲೆ? ಖಾರದ ಪುಡಿ ಎಷ್ಟು ಹಾಕ್ದೆ ಖಾರದ ಪುಡಿ? ಉಪ್ಪು ಸ್ಮ್ಯಾಶ್ ಆಗಲಿಕ್ಕೆ ಜಸ್ಟ್ ಸಾಫ್ಟ್ ಆದ್ರೆ ಸಾಕು. ಆಮೇಲೆ ಗ್ರೈಂಡ್ ಮಾಡೋದು. ಇಷ್ಟ ಸ್ವಲ್ಪ ಹಾಕು, ಅಷ್ಟೊಂದು ಬೇಡ. ಇಷ್ಟ ಇನ್ನೂ ಕಮ್ಮಿ, ಇನ್ನೂ ಕಡಿಮೆ ಹಾಕು. ಅದ್ರ ಮೇಲೆ ಇಡಬಾರ್ದು. ಸಾಕಾ? ಸಾಕು. ಅದನ್ನ ಹೆಂಡತಿಗೆ ಜಾಸ್ತಿ ಹಾಕ್ಬೇಕು, ಅವಳು ಮಾಡಿರೋದು ಅಂತ. ನಾನೇ ಮಾಡಿರೋದು ಹೋಮ್ ಮೇಡ್ ಮಸಾಲೆ. ಈ ಮಿಕ್ಸ್ಚರ್ ಸಪ್ರೇಟ್ ಇನ್ನೊಂದು ಪಾತ್ರೆಗೆ ಶಿಫ್ಟ್ ಆಗಿದೆ. ಇದು ಆರ್ತಾ ಇದೆ ತಣ್ಣಗೆ ಆಗಕ್ಕೆ. ಸೊ ಇವಾಗ ಸೇಮ್ ಪ್ಯಾನಲ್ಲಿ ಇನ್ನೊಂದು ಸ್ವಲ್ಪ ಬಟರ್ ಹಾಕಿ ಇವಾಗ ಚಿಕನ್ ಫ್ರೈ ಮಾಡ್ಕೋತಾ ಇದ್ದಿಲ್ಲ. ಹಾಗೆ ಚಿಕನ್ ಫ್ರೈ ಆಗತ್ತೆ ಇದರಲ್ಲಿ. ಇದು ಲೈಕ್ ಬೋನ್ಲೆಸ್ ಬ್ರೆಸ್ಟ್ ಪೀಸ್ ಚಿಕನ್, ಬೂಸಾ ಚಿಕನ್. ಟೇಸ್ಟ್ಲೆಸ್ ಬೂಸಾ ಚಿಕನ್. ಸ್ವಲ್ಪ ಯೋಗರ್ಟ್ ಹಾಕಿದ್ದೀನಿ, ಅವಾಗ ಹೇಳೋದು ಬರ್ತದೆ. ಎಷ್ಟು ಸ್ಪೂನ್ ಹಾಕಿದೆ ಯೋಗರ್ಟ್? ಅದಕ್ಕೆ 1 ಬಿಗ್ ಸ್ಪೂನ್. 1 ಬಿಗ್ ಸ್ಪೂನ್ ಆಫ್ ಯೋಗರ್ಟ್ ಹೋಗಿದೆ ಗಾಯ್ಸ್. ನನ್ನ ಗಂಡ ಮರ್ತೋಗಿದ್ದಾನೆ ಹೇಳೋಕ್ಕೆ. ಚಿಕನ್ನ ನೀರು ಫುಲ್ಲು ಡ್ರೈನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತೀವಿ. ಇವಾಗ ಟೊಮೊಟೊ ಆನಿಯನ್ ಗ್ರೈಂಡ್ ಮಾಡಿ ಇವೆರಡನ್ನು ಮತ್ತೆ ಫ್ರೈ ಮಾಡೋದು. ಓಕೆ, ನಮ್ಮನೆ ಕ್ಯಾಪ್ಸಿಕಮ್ಮಿಂದ ನಮ್ಮನೆ ಲಸಾನ್ಯ ಮಾಡ್ತಾ ಇದ್ದೀವಿ. ಚಿಕ್ಕ ಕ್ಯಾಪ್ಸಿಕಮ್ ಅದು. ಈ ಮಸಾಲೆನ ರುಬ್ಕೋತೀವಿ. ಅದಾದಮೇಲೆ ಲಸಾನ್ಯ ಶೀಟಲ್ಲಿ
ಲಸಾನಿ ಶೀಟ್ನ ಸ್ವಲ್ಪ ಬಿಸಿನೀರಲ್ಲಿ ಹಾಕಿದ್ದೀವಿ, ಸೊ ಇಟ್ಸ್ ಈಸಿಯರ್ ಮಸಾಲ ಹಿರ್ಕೊಳಕ್ಕೆ ಅಂತ. ಓಪನಿಂಗ್ ನಾವು ಗ್ರೈಂಡ್ ಮಾಡಿದ್ದಾಯ್ತು. ಓಕೆ, ಸೊ ಇನ್ನೊಂದು ಸ್ವಲ್ಪ ಬಟರ್ ತಗೊಂಡು ಏನಾಗುತ್ತೆ ಫ್ರೆಂಡ್, ಏನಾಗುತ್ತೆ ಫ್ರೆಂಡ್ ಹೇಳು. ಸರಿ ಅಂಶ ಮೂರಿ ಆಗುತ್ತೆ. ಗ್ರೇವಿ ಮತ್ತೆ ಚಿಕನ್ ಎರಡು ಮಿಕ್ಸ್ ಆಗಿದೆ. ಈಗ ಫ್ರೆಂಚ್ ಫ್ರೈ ಆಗ್ತಾ ಇದೆ. ಏನಾಗ್ತಿರೋದೀಗ? ಮೊಸರು ಎಷ್ಟು ಸ್ಪೂನ್ ಹಾಕಿದೆ? ಚಿಕನ್ 2 ಸ್ಪೂನ್ ಹಾಕಿದೆ. ಈಗ ಎಷ್ಟು ನಿಮಿಷ ಬೇಯಿಸ್ತೀಯಾ? 2 ಮಿನಿಟ್ಸ್. ಸೊ ಇವಾಗ ಲಸಾನ್ಯ ಮಾಡೋದಕ್ಕೆ ಎಲ್ಲ ಪ್ರೀ ರಿಕ್ವಿಸಿಟ್ಸ್ ರೆಡಿ ಆಗಿದೆ. ನಾವು ಅಸೆಂಬ್ಲಿ ಟೈಮ್. ಕೆಳಗಡೆ ಒಂದು ಲೇಯರ್ ಚಿಕನ್ ಒಂದು ಲೇಯರ್ ಚಿಕನ್, ಬಟರ್ ಚಿಕನ್ ಒಂದು ಲೇಯರು, ಚಿಕನ್ ಮೇಲ್ಗಡೆ ಲಸಾನ್ಯ ಶೀಟ್ ಹೋಗ್ತಾ ಇದೆ. ಎಷ್ಟು ಲೇಯರ್ ಮಾಡ್ತೀಯ ಥರ? 3 ಲೇಯರ್. ಸೊ ದ ಕೀ ಈಸ್ ಲೈಕ್ ಬಟರ್ ಚಿಕನ್ ಸ್ವಲ್ಪ ಲೈಕ್ ಲಿಕ್ವಿಡ್ ಆಗಿರ್ಬೇಕು ತಾನೇ ಅದು. ಇಲ್ಲಾಂದ್ರೆ ಗಟ್ಟಿಯಾಗಿದ್ರೆ ಅದು ಲೈಕ್ ಮಸಾಲಾನೇ ಹಿಡ್ದಿರಲ್ಲ, ಲೈಕ್ ಡ್ರೈ ಆಗಿದ್ರೆ. ಸೊ ಅದಕ್ಕೆ ಲಸಾನ್ಯ ಶೀಟ್ಸ್ನ ಬಟ್ ಸ್ವಲ್ಪ ಒಂದು 5-10 ಮಿನಿಟ್ಸ್ ಹಾಟ್ ವಾಟರಲ್ಲಿ ಸೋಕ್ ಮಾಡಿದೆ. ಓಕೆ, ಇದು ಲಸಾನ್ಯ ಶೀಟ್ ಅಲ್ಲ ಗಾಯ್ಸ್, ದಿಸ್ ಇಸ್ ಚೆಡರ್ ಚೀಸ್. ಇದು ಇಷ್ಟು ಚೀಸ್ ಹಾಕಿರೋದು ಇದು ಮೇಲೆ, ಅವಾಗಲೇ ಹಾಕಿದ ಲಸಾನ್ಯ ಶೀಟ್, ಬಟ್ ದಿಸ್ ಇಸ್ ಚೆಡರ್ ಚೀಸ್. ಇದು ಮತ್ತೆ ದಿಸ್ ಇಸ್ ಲಸಾನ್ಯ ಶೀಟ್, ಪಾಸ್ತಾ ಶೀಟ್. ಇದನ್ನ ನಾವೇನ್ ಮಾಡಿಲ್ಲ, ಇದು ಸಿಗುತ್ತೆ ಸ್ಟೋರಿಂದ, ಅದನ್ನೇ ತಂದಿರೋದು. ಇವಾಗ ಇನ್ನೊಂದು ಥರ ಚೆಡರ್ ಚೀಸ್. ಇದು ಚೆಡರ್ ಪ್ಲಸ್ ಮಾಜರೆಲ್ಲನ ಇಲ್ಲ, ಇದೊಂದು ಚೆಡರ್. ಇದು ಆದ್ರೆ ತುರ್ದಿರೋದು, ನಾಟ್ ಶೀಟ್ಸ್. ಅವಾಗ್ಲೂ ಹಾಕಿದ್ದು ಗೋಡಾ ಶೀಟ್ಸ್, ನಾಟ್ ಚೆಡರ್. ದಿಸ್ ಇಸ್ ಚೆಡರ್. ಮತ್ತೆ ಲಸಾನ್ಯ ಶೀಟ್. ಇವಾಗ ಅಸೆಂಬ್ಲಿ ಮುಗ್ದಿದೆ. ಮೇಲ್ಗಡೆ ಟಾಪಿಂಗ್ಗೆ ಚೀಸ್ ಲಾಸ್ಟ್ ಲೇಯರ್ಗೆ ಹಾಕ್ತಾ ಇಲ್ಲ, ಲೈಕ್ ಸ್ವಲ್ಪ ಅಷ್ಟೇ ಹಾಕ್ತಿದ್ದೀವಿ. ಆ್ಯಂಡ್ ಅದನ್ನು ಪೂರ ಬೇಕಾದ್ಮೇಲೆ ಇನ್ನೊಂದು ಲೇಯರ್ ಆಫ್ ಚೀಸ್ ಹಾಕ್ತೀವಿ, ಬಿಕಾಸ್ ಅದು ಸುಟ್ಟೋಗ್ಬಿಡುತ್ತೆ. ಸುಟ್ಟೋಗ್ಬಿಡುತ್ತೆ, ಅದಕ್ಕೋಸ್ಕರ ವಿಲ್ ಓನ್ಲಿ ಪುಟ್ ವೆರಿ ಲೆಸ್ ಚೀಸ್ ಆನ್ ಟಾಪ್ ಆ್ಯಂಡ್ ದೆನ್ ಬೇಕ್. ಆಮೇಲೆ ಫೈನಲ್ ಆಗಿ ಮೇಲ್ಗಡೆ ಮಾಜರೆಲ್ಲಾ ಚೀಸ್ ಹಾಕ್ತೀವಿ. ಬೇಕ್ ಮಾಡೋಕ್ಕಿಂತ ಮುಂಚೆ ಹೀಗೆ ಕಾಣುತ್ತೆ, ಆಮೇಲೆ ಇನ್ನೊಂದು ರೌಂಡ್ ಬೇಕಿಂಗ್ ಮಾಡ್ತೀವಿ. ಫಸ್ಟ್ ರೌಂಡ್ ಆಫ್ ಬೇಕಿಂಗ್, ದಿಸ್ ಇಸ್ ಹೌ ಇಟ್ ಲುಕ್ಸ್. ಓವನ್ನ ಪ್ರೀ ಹೀಟ್ ಮಾಡಿದ್ವಿ. ಎಷ್ಟು ನಿಮಿಷ ಪ್ರೀ ಹೀಟ್ ಮಾಡಿದ್ದೆ? 15 ಮಿನಿಟ್ಸ್. 15 ಮಿನಿಟ್ಸ್ ಪ್ರೀ ಹೀಟ್. ಇದು ಒಳ್ಳೆ ಟೂಟಿ ಫ್ರೂಟಿ ಥರ ಕಾಣಿಸ್ತೆ. ಓಕೆ, ಒಳಗೆ ಹೋಗ್ತಾ ಇದೆ. ಎಷ್ಟು ನಿಮಿಷ ಬೇಕ್ ಮಾಡ್ತೀವಿ ಇವಾಗ? 20-25 ಮಿನಿಟ್ಸ್. ಫಸ್ಟ್ 15 ಮಿನಿಟ್ಸ್, ಆಮೇಲೆ ಚೀಸ್ ಹಾಕ್ಬಿಟ್ಟು ಲಾಸ್ಟ್ 10 ಮಿನಿಟ್ಸ್. ಸೆಕೆಂಡ್ ರೌಂಡ್ ಆಫ್ ಬೇಕಿಂಗ್ ಮಾಡಬೇಕಾದ್ರೆ ಅಲ್ಲಿ ಶೋ ಯು ಎಷ್ಟು ಚೀಸ್ ಹಾಕ್ತೀವಿ ಅಂತ. ಫಸ್ಟ್ ಲುಕ್. ಫಸ್ಟ್ ಮೊಸರಲ್ಲ ಅಂತೆ. ನಾನು ಜಿಮ್ ಹೋಗ್ತಾ ಇದ್ದೀನಪ್ಪ. ಯಾರು ಜಿಮ್ ಹೋಗ್ತಾ ಇಲ್ಲ ತುಂಬ ದಿನದಿಂದ, ನಾನು ಹೋಗ್ತಾ ಇದ್ದೀನಿ. Yummy, here it is. That's it for today's video, guys. I'll go have this. See you in another video. Bye.